ಬಗ್ಗೆ ಹೇಳಿದ್ರಲ್ಲ, ಟಿಕೆಟ್ ಬಗ್ಗೆ ಹೇಳಿದ್ರಲ್ಲ, ಅದು ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವ್ ಯಾರು ಅದ್ರ ಬಗ್ಗೆ ಏನು ಹೇಳ ಇದ್ರಲ್ಲಿ ಇಲ್ಲ. ನೀವಲ್ಲ, ನಾವೇ ಬಿಡ್ತಾ ಇರ್ಲಿಲ್ಲ ಅವ್ರನ್ನ. ನಿರ್ಮಾಪಕರಿಲ್ಲಾದ್ರೆ ಯಾವ ನಟನು ಬರೋದಿಲ್ಲ ಸರ್, ಯಾವ ನಿರ್ದೇಶಕನು ಬರೋದಿಲ್ಲ. ನಿರ್ಮಾಪಕರಿಲ್ಲಾದ್ರೆ ಅವ್ರು ಯಾರು ಹುಟ್ಟುದೇ ಇಲ್ಲ. ಇಲ್ಲೇ ಇರೋದು ತಾನೆ ವಿಜಯ್ ಕರ್ದಿಂದವರು ಕರೆದುಬಿಟ್ಟು ಅವರೊಬ್ಬರು ಮೇನ್ ಪ್ರೊಡ್ಯೂಸರ್ ಇಂಡಸ್ಟ್ರಿ ಇವಾಗ ಅದಕ್ಕೆ ಚೇಂಬರ್ ಅಲ್ಲಿ ಅಧ್ಯಕ್ಷ ಇದ್ದಾರೆ, ಅವ್ರು ಮಾತಾಡ್ತಾರೆ. ಈಗ ಇವ್ರು ಕ್ಲಾರಿಟಿ ಕೊಡ್ತಾರೆ ಸತೀಶ್ ಅವರು. ಅವ್ರೇನಾದ್ರು ಹಂಗ್ ಮಾತಾಡಿದ್ರೆ ನಾವೇ ಬಿಡ್ತಾ ಇರ್ಲಿಲ್ಲ ಅವ್ರನ್ನ. ಇಲ್ಲಿವರೆಗೂ ಕರಕ ಬರೋದು ನೀವರೆಗೂ ಅಲ್ಲ, ನಾವೇ ಬಿಡ್ತಾ ಇರ್ಲಿಲ್ಲ. ನಾವು ಅಲ್ಲೇ ಇದ್ವಿ, ಸ್ಪಾಟ್ ಅಲ್ಲಿ ಹೇಳ್ಬಿಡ್ತಿದ್ವಿ ಸರ್. ಒಬ್ಬ ಪ್ರೊಡ್ಯೂಸರ್ ಇಂದ ಒಬ್ಬ ನಿರ್ದೇಶಕರಿಂದ ಹೀರೋ ಉಟ್ಕೊಳ್ತಾನೆ ಹೊರತು ಹೀರೋದಿಂದ ಅಲ್ಲ ಸರ್. ಪ್ರೊಡ್ಯೂಸರ್ ನೀವು ಮಾತಾಡಿ ಸಾಲ್ಟ್ ಔಟ್ ಮಾಡ್ಕೊಡಿ ಅಂತ ನಿರ್ಮಾಪಕರು ಕೋರ್ಟಿಗೆ ಹೋಗಿದ್ದಾರೆ, ನಿರ್ಮಾಪಕರು ತೊಂದರೆ ಆಗಿದೆ, ಪ್ರಮೋಷನ್ ಕೋರ್ಟಿಗೆ ದುಡ್ಡು ಹಾಕ್ತಾರೆ ಪೂರ್ತಿ. ಆ ಸಿನಿಮಾ ಟೀಮ್ ನ ಮತ್ತೆ ಮೇಡಮ್ ಎಲ್ಲ ಕರೆದು ಪೂರ್ತಿ ಮಾತಾಡಿ ಕ್ಲಿಯರ್ ಮಾಡ್ಕೊಡಿ ಅಂತ. ರಾಮೂರ್ತಿ ಸರ್, ಈಗ ಯಾವ್ದೋ ಒಬ್ಬ ಕಮರ್ಷಿಯಲ್ ಹೀರೋ ಯಾವ್ದೋ ಒಂದು ವೇದಿಕೆಯಲ್ಲಿ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವ್ದೋ ಒಂದು ಸಮಸ್ಯೆ ಬಗ್ಗೆ ಮಾತಾಡಿದ್ರು ಅನ್ಕೊಳ್ಳಿ, ಇಷ್ಟೇ ಸೀರಿಯಸ್ ಆಗುತ್ತಾ? ಅದು ಆಗ್ಬೇಕು ಸರ್, ಆಗ್ಲಿ ಸರ್, ಖಂಡಿತವಾಗ್ಲೂ ಒಳ್ಳೆ ಬೆಳವಣಿಗೆ ಇದು. ಸಿನಿಮಾ ಯಾಕೆ ಉಳಿತಾ ಇಲ್ಲ, ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ. ಅದ್ರ ಬಗ್ಗೆ ಈಗ 20 ತಾರೀಕು ತುಂಬಾ ಒಳ್ಳೆ ಪ್ರೋಗ್ರಾಮ್ ಇದೆ ಚೇಂಬರ್ ಇಂದ. ಸಭೆ ಇಲ್ಲ, ಅದು ಇವಾಗ ಇರೋ ನಿರ್ಮಾಪಕರೆಲ್ಲ ತುಂಬಾ ಇದ್ರಲ್ಲಿದ್ದಾರೆ. ಈಗ ಇವರೆಲ್ಲ ನನಗೆ ನಿನ್ನೆಯಿಂದ ಫೋನ್ ಮಾಡಿ ಹೇಳಿದ್ಕೆ, ಇಷ್ಟು ಜನನೂ ಹೇಳಿದ್ಕೆ ನಾನು ಇದ್ ಮಾಡಿರೋದು. ಇನ್ ಮುಂದಕ್ಕೆ ಅವೆಲ್ಲ ತಗೊಂಡೇ ತಗೋತೀನಿ. ಹೇಳ್ದಂಗೆ ಎಲ್ಲ ಯಾರೇ ಏನೇ ಮಾತಾಡ್ರು, ನಾನ್ ಮಾತಾಡಿದ್ರು ಅಷ್ಟೇ, ಇನ್ ಬೇರೆ ಯಾರೇ ಮಾತಾಡಿದ್ರು ಅದಕ್ಕೊಂದು. ಸರ್, ಈಗ ನಿರ್ಮಾಪಕರ ಸಂಘದಿಂದ ಈ ಕ್ಷಣದವರೆಗೂ ಇಲ್ಲಿವರೆಗೂ ಯಾವತ್ತಾದ್ರೂ ನೀವು ಕಲಾವಿದರ ಸಂಘಕ್ಕೆ ಒಂದು ಪತ್ರ ಬರೆದು ಕಲಾವಿದರುಗಳು ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಥವಾ ಇಂಥ ಚರ್ಚೆಗಳು ಕಾಲ್ ಶೀಟ್ ವಿಚಾರವಾಗಿ ಅಥವಾ ರೆಮ್ಯುನರೇಷನ್ ವಿಚಾರವಾಗಿ ಯಾವತ್ತಾದ್ರೂ ನೀವು ಅಪ್ರೋಚ್ ಮಾಡಿದ ಉದಾಹರಣೆಗಳಿದೆಯಾ ಸರ್? ಯಾಕಂದ್ರೆ ಚೇಂಬರ್ ಅಲ್ಲಿ ಇಂಪಾರ್ಟೆಂಟ್ ಅಲ್ವಾ ಸರ್? ನಿಮ್ಮ ಸಭೆಗೆ ಕಲಾವಿದರ ಸಂಘ ಒಂದು ಭಾಗ ಕೂಡ ಅವರು ಏನಾದ್ರು ಭಾಗಿಯಾಗ್ತಾರಾ ನೀವು ಮಾಡುವಂತ ಸಭೆಯಲ್ಲಿ? ಇಲ್ಲ, ಮುಂದಕ್ಕೆ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದೀವಿ. ಈಗ ಅವ್ರದ್ದಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಪ್ರತಿಯೊಬ್ಬರನ್ನ ಕರೆದು ಅದನ್ನ ಮೀಟಿಂಗ್ ಮಾಡಿ ಅದನ್ನ, ಅದಕ್ಕೋಸ್ಕರನೇ 26ನೇ ತಾರೀಕು ಮೀಟಿಂಗ್ ಇದೆ. ಓಕೆ, ಸತೀಶ್ ಅವ್ರು ಮಾತಾಡ್ತಾರೆ. ನಮಸ್ತೆ, ನಮಸ್ಕಾರ. ಆಕ್ಚುಲಿ ನಮ್ದು ಇವತ್ತು ಆಗಸ್ಟ್ 7th ಸಿನಿಮಾ ಪ್ರೀಪೋನ್ ಆಗಿದೆ. ಅದರ ಅನೌನ್ಸ್ಮೆಂಟ್ಗೆ ನಾನು ನಮ್ಮ ನಿರ್ಮಾಪಕರೆಲ್ಲ ಸೇರ್ಬೇಕಾಗಿತ್ತು. ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ನಾನು. ಯಾಕಂದ್ರೆ ಇವತ್ತು ನಾವು ಸಿನಿಮಾ ಗೆಲ್ಲಿಸ್ಬೇಕು ಅನ್ನೋ ಬರದಲ್ಲಿ ಸಾಕಷ್ಟು ಎಫರ್ಟ್ಗಳನ್ನ ಹಾಕ್ತಿರ್ತೀವಿ. ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾ ಇದೀವಿ ಒಂದು ಸಿನಿಮಾಗೆ. ನಾವು ಅಶೋಕಾಗೆ ಹಾಕಿದ್ ನೀವೆಲ್ಲ ನೋಡಿದಿರಾ. ಹಗಲು ರಾತ್ರಿ ನಿದ್ದೆ ಬಿಟ್ಟು ಅಶೋಕ ಸಿನಿಮಾ ಗೆಲ್ಸಕ್ ಒದಾಡಿದ್ವಿ. ಚಿತ್ರರಂಗ ಯಾವ ತರ ಪರಿಸ್ಥಿತಿನಲ್ಲಿ ಇದೆ ಅನ್ನೋದನ್ನ ನಾನು ಯೋಚನೆ ಮಾಡ್ಕೊಂಡು, ನಾನು ಹೇಳಿದ್ ಎಜುಕೇಶನ್ ಅನ್ನೋ ವರ್ಡ್ ಯಾರು ಹರ್ಟ್ ಆಗಿದ್ಯೋ, ನಾನು ಹೇಳಿದ್ ಎಜುಕೇಶನ್ ಏನಂದ್ರೆ ಜ್ಞಾನದ ಬಗ್ಗೆ ಅಷ್ಟೇ ಹೇಳಿದ್ ನಾನು. ಎಜುಕೇಶನ್ ಅಂದ್ರೆ ನಾನು ಓದಿರೋದು SLCನೇ, ನಮ್ ತಾಯಿ ಓದೇ ಇಲ್ಲ. ಆ ತರ ನಾನು ಯಾರನ್ನು ಹೀಯಾಳಿಸುವಂತ ಮನಸ್ಥಿತಿ ನನಗಿಲ್ಲ. ನಾನು ಬಂದಿರೋದು ಯಾವ್ದೋ ಒಂದು ಸಣ್ಣ ಕುಗ್ರಾಮದಿಂದ 200 ರೂಪಾಯಿ 300 ರೂಪಾಯಿಂದ ಸೀರಿಯಲ್ ಮಾಡ್ಕೊಂಡು ಬಂದವನು. ನೀವೆಲ್ಲರೂ ಒಂದಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡಿದವರು, ಇಂಡಸ್ಟ್ರಿ ಕಟ್ಟಿದವರು, ಪಾರ್ವತಮ್ಮನ ಹಿಡಿದು ಅಣ್ಣವ್ರನ್ನ ಹಿಡಿದು ಎಲ್ಲರೂ ಇಂಡಸ್ಟ್ರಿನ ಕಟ್ಟಿದವರು. ಸಾಕಷ್ಟು ಜನ ನಿರ್ಮಾಪಕರು ಕೆಲಸ ಮಾಡಿದ್ದಾರೆ ಇಂಡಸ್ಟ್ರಿ ಕಟ್ಟೋದಕ್ಕೋಸ್ಕರ. ಒಬ್ರು ಇಬ್ರಲ್ಲ, ಸಾವಿರಾರು ಜನ ನಿರ್ಮಾಪಕರುಗಳು ಬಂದು ಕೆಲಸ ಮಾಡಿದ್ದಾರೆ. ನಾನು ಹೇಳಿದ್ದೆ ಆಂಗಲ್ ಯಾವುದು ಅಂತಂದ್ರೆ, ಒಬ್ಬ ನಿರ್ಮಾಪಕ ಬರಬೇಕಾದ್ರೆ ಜ್ಞಾನ ಇಲ್ಲದೆ ಬರೋದು ತುಂಬಾ ತಪ್ಪು ಅಂತ ಹೇಳಿದೀನಿ ನಾನು. 100% ಅದು ತಪ್ಪು. ಯಾಕೆ ತಪ್ಪು ಅಂತಂದ್ರೆ, ಸಿನಿಮಾದ ಜ್ಞಾನ ಬಹಳ ಮುಖ್ಯ ಆಗುತ್ತೆ. ಫಸ್ಟ್ ಡೇ ಇಂದ ಒಂದು ಸ್ಕ್ರಿಪ್ಟ್ ಹಿಡಿದು, ಒಬ್ಬ ಕಾಸ್ಟಿಂಗ್ ಮಾಡೋದನ್ನ ಹಿಡಿದು, ಒಂದು ಪ್ರೊಡಕ್ಷನ್ ಶುರು ಮಾಡೋದನ್ನ ಹಿಡಿದು, ಒಂದು ಕಾಫಿ ಲೋಟದನ್ನ ಹಿಡಿದು ನಾನ್ ಮಾಡಿದೀನಿ ಆ ಕೆಲಸನ. ಪ್ರೊಡಕ್ಷನ್ ಬಾಯಿ ಕೆಲಸ ಸಮೇತ ಮಾಡ್ಕೊಂಡು ನಾನು ನಿರ್ಮಾಣ ಮಾಡಿದ್ದೀನಿ ಸಿನಿಮಾನ. 4 ಸಿನಿಮಾ ನಿರ್ಮಾಣ ಮಾಡಿದ್ದೀನಿ ಸತೀಶ್ ಪಿಕ್ಚರ್ ಹೌಸ್ ಇಂದ. ಅಷ್ಟೆಲ್ಲ ನಾಲೆಜ್ ಇಲ್ಲದಾಗ ಬಂದ್ರು ಅನ್ಕೊಳ್ಳಿ ಪ್ರೊಡ್ಯೂಸರ್ ಈಗ ಒಳಗಡೆ, ನಾನು ಹೇಳಿದ್ದೆ ಕೊಡ್ಬೇಕು ಅವರು. ಎಡಿಟಿಂಗ್ ಏನು, DA ಏನು, ಡಬ್ಬಿಂಗ್ ಏನು, ಪ್ರಮೋಷನ್ ಏನು. ಈಗ 1 ಕೋಟಿ ಇರೋ ಸಿನಿಮಾ 2 ಕೋಟಿ ಬಜೆಟ್ ಆದಾಗ ಯಾರು ಹೊಣೆ ಆಗ್ತಾರೆ ಅದಕ್ಕೆ? ಅವ್ರಿಗೆ ಸ್ವತಃ ಗೊತ್ತಿದ್ದಾಗ ಅವ್ರು ನಮ್ಮನ್ನು ಕ್ವಶನ್ ಮಾಡ್ಬೋದು. ಅವಾಗ ನಿರ್ಮಾಪಕರುಗಳು ಉಳಿತಾರೆ, ಇಂಡಸ್ಟ್ರಿ ಉಳಿಯುತ್ತೆ. ಯಾಕೆ ಬಂದಂತ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಒಂದೊಂದು ಸಿನಿಮಾ ಮಾಡಿ ಲಾಸ್ ಮಾಡ್ಕೊಂಡು ಆಚೆ ಹೋದಾಗ ನಮಗ್ ನೋವಾಗುತ್ತೆ 100%. ಯಾಕೆಂದ್ರೆ ಒಂದ್ ಸಿನಿಮಾ ಮಾಡೋದಲ್ಲ, ಅವರು 100 ಸಿನಿಮಾಗಳು ಮಾಡ್ಬೇಕು ನಮ್ಗೆ. ನಾನು ಅವತ್ತು ಅದನ್ನ ಹೇಳಿದೆ, ಲಕ್ಷಾಂತರ ಜನರು ಬದುಕಿದೆ. ಎಷ್ಟು ಜನ ಲೈಟ್ ಬಾಯ್ಸ್ಗಳಿದ್ದಾರೆ ನೋಡಿದ್ರೆ ಹೊಟ್ಟೆ ಉರಿತಿದೆ ಹೋಗ್ತಾ ಇರ್ಬೇಕಾದ್ರೆ. ಅವರೆಲ್ಲ ನಮ್ಮಷ್ಟು ದುಡ್ಡು ತಗೊಂಡು ಕೆಲಸ ಮಾಡಲ್ಲ.
ಪ್ರೊಡಕ್ಷನ್ ಅವ್ರು ಇದಾರೆ, ಕಾಸ್ಟ್ಯೂಮರ್ಸ್ ಇದಾರೆ. ಬರೀ ನಮ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ನಾವು. ಬೇಡ, ನಮ್ ನೆಕ್ಸ್ಟ್ ಜನರೇಷನ್ ಇದೆ, ಮಕ್ಕಳಿದ್ದಾರೆ, ಮುಂದಕ್ಕೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಪಟ್ಕೊಂಡ್ರು ಎಷ್ಟೋ ಜನ ಸಾಲಲ್ಲಿ ನಿಂತಿದ್ದಾರೆ ನಮ್ಮ ಸಾಲಲ್ಲಿ. ಅದಕ್ಕೋಸ್ಕರ ಇಂಡಸ್ಟ್ರಿ ಉಳಿಬೇಕು ಅನ್ನೋ ವಿಚಾರದಲ್ಲಿ ನಿರ್ಮಾಪಕರುಗಳು ಬರ್ಬೇಕಾದ್ರೆ, ಹೊಸ ನಿರ್ಮಾಪಕರುಗಳು ಆ ಜ್ಞಾನ ಇರ್ಲಿ ಅಂತ ಹೇಳಿದ್ನೆ ಹೊರತು ಎಜುಕೇಶನ್ ಅನ್ನೋದು ಯಾವುದೇ ಕಾರಣಕ್ಕೂ ನಿಮ್ಗೆ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತನೋ ಅಥವಾ ನಮ್ಮ ನಿರ್ಮಾಪಕರುಗಳಿಗೆ ಬೇಜಾರು ಮಾಡ್ಬೇಕು ಅಂತನೋ ಹೇಳಿದ ಪದ ಅಲ್ಲ ಸರ್. ನಾನು ಇವತ್ತು ಇವಾಗ ನೋವಾಗಿದ್ರೆ, ಯಾವುದೇ ನಮ್ಮ ನಿರ್ಮಾಪಕರುಗಳಿಗೂ ನೋವಾಗಿದ್ರು, ನಾನು ಇಲ್ಲೂ ಕ್ಷಮೆ ಕೇಳಕ್ಕೆ ರೆಡಿ ಇದ್ದೀನಿ. ಯಾಕೆಂದ್ರೆ ಕ್ಷಮೆ ಕೇಳ್ತೀನಿ. ನಾನು ಅಷ್ಟೊಂದು ಏನೋ ಸಣ್ಣವನಾಗ್ಬಿಡಲ್ಲ ಅಥವಾ ಚಿಕ್ಕವನಾಗಲ್ಲ ನಿಮ್ ಎದುರುಗಡೆ, ಪರವಾಗಿಲ್ಲ. ನೀವೆಲ್ಲ ಸೀನಿಯರ್ಸ್ ಮಾಡ್ಕೊಂಡ್ ಬಂದಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ನಾನು ಈ ಮುಖಾಂತರ ಇಲ್ಲಿಗೆ ಬರ್ಬೇಕಾಯ್ತಲ್ಲ ಅಂತ ಏನೋ ಒಂದು ಸಣ್ಣ ಬೇಜಾರು ಅಷ್ಟೇ. ಅಂದ್ರೆ ಬೇರೆ ವಿಚಾರದಲ್ಲಿ ನಾನು ನಿರ್ಮಾಪಕರ ಸಂಘಕ್ಕೆ ಬರ್ಬೇಕಾಯ್ತು. ಬಟ್ ನಿರ್ಮಾಪಕರ ಸಂಘದಿಂದ ಒಳ್ಳೊಳ್ಳೆ ಕೆಲಸಗಳಾಗ್ಲಿ ಸರ್.